ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾವು ಜೂನ್ 1ರಿಂದ ಜೂನ್ 5ನೇ ತಾರೀಕಿನವರೆಗೆ ಅಂತಂದರೆ ವಿಶ್ವ ಪರಿಸರ ದಿನಾಚರಣೆಯವರೆಗೆ ವಿಶ್ವ ಪರಿಸರ ದಿನೋತ್ಸವವನ್ನಾಗಿ ಆಚರಿಸ್ತಾ ಇದ್ದೇವೆ. ಕಳೆದ 3 ವರ್ಷಗಳಿಂದ ಹಲವಾರು ತೆರನಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ, ಉದಾಹರಣೆ ಗಿಡಗಳನ್ನು ನೆಡುವುದಾಗಿರ್ಬೋದು, ಸಾವಯವ ಕೃಷಿಕರನ್ನು ಅನ್ನದಾತರನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು, ಸನ್ಮಾನಿಸುವುದಾಗಿರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಆರಿಸುವವರಿಗೆ ಸನ್ಮಾನ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ವಿಶ್ವ ಪರಿಸರ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಅದೇ ತೆರನಾಗಿ ವಿಶ್ವ ಪರಿಸರ ದಿನೋತ್ಸವವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನನ್ನ ಮದುವೆ ವಾರ್ಷಿಕೋತ್ಸವ ಅಂದರೆ 30/5/2024ರಂದು ಅದರ ದ್ಯೋತಕವಾಗಿ ಹಾಗೂ 1/6/2024 ನಮ್ಮ ತಂದೆಯವರ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಹಾಗೂ 5ನೇ ತಾರೀಕು ಅಂತಂದರೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕಾಲೋನಿಯಲ್ಲಿ, ನಮ್ಮ ಓಣಿಯಲ್ಲಿ ಕ್ಯಾನ್ಸರ್ ನಿವಾರಕ, ಶ್ರೇಷ್ಠ ಕ್ಯಾನ್ಸರ್ ನಿವಾರಕ ಸಸ್ಯಗಳಾದಂತಹ ಸಿಮಾರುಬಾ ಗ್ಲೌಕಾ ಲಕ್ಷ್ಮೀ ತರುಗಳನ್ನು ಮನೆ ಮನೆಗೆ ಹಂಚುವುದರ ಮೂಲಕ ಹಾಗೂ ಅವುಗಳ ಮಹತ್ವವನ್ನು ತಿಳಿಸುವುದರ ಮೂಲಕ ವಿಶಿಷ್ಟವಾಗಿ ಆಚರಣೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಏರುತ್ತಿರುವ ತಾಪಮಾನ ಹಾಗೂ ಹೆಚ್ಚುತ್ತಿರುವ ಕ್ಯಾನ್ಸರ್ ಕಾಯಿಲೆ ಮಾನವ ಕುಲಕ್ಕೆ ದೊಡ್ಡ ಗಂಡಾಂತರವನ್ನು ತಂದಿಟ್ಟಿವೆ. ಆದ್ದರಿಂದ ಅವುಗಳನ್ನು ಎದುರಿಸಲು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹಾಗೂ ನಮ್ಮ ತಂದೆಯವರ ಜನ್ಮದಿನೋತ್ಸವ ಸಂದರ್ಭದಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ.
ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ಕಾರ್ಯಕ್ಕೆ ಸಸಿಗಳನ್ನು ನೀಡುವ ಮುಖಾಂತರ ಸಹಕರಿಸಿದಂತಹ ಸ್ಥಳೀಯ ಅರಣ್ಯ ಇಲಾಖೆಯವರಿಗೂ ಹಾಗೂ ನಮ್ಮ ಸ್ನೇಹಿತರಾದಂತಹ ರಂಗನಾಥ್ ಚೆನ್ನಪ್ಪಗೌಡರವರಿಗೂ ಹಾಗೂ ನಮ್ಮ ಅಳಿಯಂದಿರಾದಂತಹ ಅಭಿಷೇಕ್ ಆಲಗುಂಡಿ ಹಾಗೂ ಮನು ಕಾಕಂಡಿಗೆಯವರಿಗೂ ಸಹಿತ ಅನಂತ ವಂದನೆಗಳನ್ನು ಈ ಮೂಲಕ ಅರ್ಪಿಸುತ್ತೇನೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಅನಂತ ವಂದನೆಗಳು. ನಮಸ್ಕಾರ ಬಂಧುಗಳೇ.